ಮಿಸ್ಟರ್ ಶೀರನ ಜೊತೆಲಿ ಕರೆದಿದ್ದೀವಿ. ಸೊ ಈಗ ಎಲ್ಲಿದ್ದೀವಿ ಅಂತ ಕರೆಕ್ಟಾಗಿ ನೋಡಬೇಕು ಜಾಗ ಅಂತೆಲ್ಲ ನಡ್ಕೊಂಡು ಹೋದ್ರೆ ನಾನು ಬೆಸ್ಟ್ ಅಂತ ಹೇಳ್ತೀನಿ. ನಾವು ಮಾಡಿರೋ ಒಂದು ತಪ್ಪಿನ ಏನಾಗುತ್ತೆ ಅಂತ ನಿಮಗೆ 29 and I find myself wondering what did happen to the last 10. I ran away with my life. ನಮಸ್ಕಾರ ಗೈಸ್, ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಇವತ್ತಿನ ವಿಡಿಯೋ ಏನಾದರೆ ನೋಡ್ತಾ ಇದ್ದೀರಾ, ಹೈವೇದಲ್ಲೇ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ ಗೈಸ್. ಒಂದು ಶಾರ್ಟ್ ಟ್ರಿಪ್ ಥರ. ಮಿಸ್ಟರ್ ಶೀರನ ಜೊತೆಲಿ ಕರೆದಿದ್ದೀವಿ. ಸರಿ ಕಾಲ್ ಆಡ್ತಾ ಇದ್ದ, ಸೊ ಅದಕ್ಕೆ ಅವ್ನ ಅಲ್ಲಿ ಹಾಕಿದ್ದೀನಿ. ಅವಾಗಿಂದ ಡಿಸ್ಟರ್ಬ್ ಮಾಡ್ತಾ ಇದೆ ಎಲ್ರಿಗೂ, ಸೊ ಅದಕ್ಕೆ ಕಟ್ ಹಾಕಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾವು ಕೇರಳಗೆ ಹೋಗಿದ್ವಲ್ಲ, ಅದೇ ಸೆಟಪ್ಪಲ್ಲಿ ಈ ಸಲ ಮಾಡಿದ್ದೀವಿ. ಏನಂದರೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಮನೆಯಿಂದ ಪ್ರಿಪೇರ್ ಮಾಡಿಬಿಟ್ರು, ರೋಡಲ್ಲಿ ಹೋಟ್ಲಿಂದ ವಡೆ ಮಾತ್ರ ತೊಗೊಂಡ್ವಿ. ಸೊ ಆಲ್ರೆಡಿ ಪಪ್ಪ ಮತ್ತು ಮಮ್ಮಿಗೆ ತಿಂತಾ ಇದ್ದಾರೆ. ನಮ್ಮದು ನನ್ನ ವೈಫದ್ದು ಮುಗೀತು ಏನು. ಸೊ ಈಗ ಎಲ್ಲಿದ್ದೀವಿ ಅಂತ ಕರೆಕ್ಟಾಗಿ ತೂಲೆಗಿರಿ ಟುವರ್ಡ್ಸ್ ಕೃಷ್ಣಗಿರಿ ಅಲ್ಲಿಗೆ. ಸೊ ನಾವು ಕೃಷ್ಣಗಿರಿ ಹತ್ರದಿಂದ ಲೆಫ್ಟ್ ತಗೊತೀವಿ, ಚೆನ್ನೈ ರೂಟು. ಈ ಟ್ರಿಪ್ಪಲ್ಲಿ ಬಂದ್ಬಿಟ್ಟು ಪಾಂಡಿಚೇರಿ ಒನ್ ಡೇಯಲ್ಲಿ ಹೆಂಗೆ ಕವರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ನಾನು ಹೇಳ್ತೀನಿ. ಸೊ ಬನ್ನಿ ವೀಡಿಯೋಗೆ ಹೋಗೋಣ. ಜೊತೆಯಲ್ಲಿ ನಮ್ಮ ಬೀಸ್ಟಲ್ಲಿದೆ ಆಫ್ಟರ್ ದ ಮೇಜರ್ ಓವರ್ ಆಲ್ ಇಂಜಿನ್ದು ರೋಕರಾಮ್ HL ಹೊಡೆದೋಗ್ಮೇಲೆ ರೆಡಿ ಆಗಿಬಿಟ್ಟು ಇದೆ ಫಸ್ಟ್ ಟ್ರಿಪ್ಪು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ ಅಂತ ಬಿಟ್ಟು ನಿಮ್ಗೆ ಕಂಪ್ಲೀಟಾಗಿ ಅದು ತಿಳಿಸ್ಕೊಡ್ತೀನಿ. ಸೊ ಪಾಂಡಿಚೇರಿ ಮತ್ತು ಜೊತೆಲೇ ನಾವು ಬಂದುಬಿಟ್ಟು ಮೋಸ್ಟ್ ಪ್ರಾಬಬ್ಲಿ ಚೆನ್ನೈನೂ ಕವರ್ ಮಾಡ್ತೀವಿ. ಸೊ ಅದು ವೀಡಿಯೋ ಇರುತ್ತೆ. ಸೊ ಸ್ಟೇ ಟ್ಯೂನ್ ಗೈಸ್. ಸೊ ಬನ್ನಿ ವಿಡಿಯೋದಲ್ಲಿ ಹೋಗೋಣ. ನಮ್ಮ ಶಿವರನ್ನ ಸ್ವಲ್ಪ ಆಟ ಆಡಿಸ್ಬಿಟ್ಟು ನಿಮ್ಮನ್ನ ಮತ್ತೆ ಸಿಗ್ತೀನಿ. ಸೊ ನಾವಿವಾಗ ಆಲ್ಮೋಸ್ಟ್ ನದರ್ 70 ಕಿಲೋಮೀಟರ್ಸ್ ಪಾಂಡಿಚೇರಿ ಗೈಸ್. ರೋಡ್ ಇರೋದು ಇದೇ ಥರನೇ ಇದೆ. ಫ್ರಮ್ ಕೃಷ್ಣಗಿರಿ ಹತ್ರದಿಂದ ನಾವು ಲೆಫ್ಟ್ ತೊಗೊಂಡು ಚೆನ್ನೈ ರೋಡು, ಮತ್ತು ರೈಟ್ ತೊಗೊಂಡ್ರೆ ತಿರುವಣ್ಣಾಮಲೈ ರೋಡಲ್ಲಿ ಆ ರೋಡಿಂದ ಬರಬೇಕಾಗಿದೆ. ಸೊ ಅದಕ್ಕೆ ಬಂದಾಗ ಇದೇ ಥರ ಇದೆ ರೋಡು, ಕಂಪ್ಲೀಟ್ ಸ್ಟ್ರೆಚ್ 200+ ಕಿಲೋಮೀಟರ್ಸು ಇದೇ ಥರನೇ ಇದೆ, ಸಿಂಗಲ್ ಲೈನ್ ಆಗಿದೆ. ಬಟ್ ಒಂದೇನಂದರೆ ಸ್ಪೀಡ್ ಮಾತ್ರ ಕಡಿಮೆ ಆಗಿಲ್ಲ, ಸ್ಪೀಡ್ ಕರೆಕ್ಟಾಗಿದೆ. ಅದೇ ಸ್ಪೇಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು ಸಲ ಮಿಸ್ಟರ್ ಶ್ರೀಮಾನ್ ಕೊಟ್ಟಾರು ಅವ್ರ ಗಾಡಿನ ಒಂದು ಕಾರ್ ಗುದ್ದುತ್ತಂತ ಹೇಳಿದ್ರಲ್ಲ, ಅದಿದೆ ಅವ್ರದ್ದು ವೀಡಿಯೋ. ನೀವೇನೋ ನೋಡಿಲ್ಲ ಅಂದರೆ ಅದು ನೋಡಿ. ಇಲ್ಲೇ ಅದು ಗಾಡಿನ ಬಂದ್ಬಿಟ್ಟು ಡಾರ್ಕ್ ಹೌಸ್ನ ಗುದ್ಬಿಟ್ರು. ಈಗ ಏನೋ ಆಲ್ಮೋಸ್ಟ್ ಬಂದುಬಿಟ್ವಿ. ಏನೋ ಒಂದು 1 ಅವರಲ್ಲಿ ರೀಚ್ ಆಗಿಬಿಡ್ತೀವಿ. ಪ್ಲಸ್ ಶಿರು ನೋಡಿದ್ರಲ್ಲ ಏನೆಲ್ಲ ಮಾಡ್ಕೊಂಡು ಬರ್ತಾಯಿದೆ ಅಂತ ಗಾಡಿಯಲ್ಲಿ. ಇದೇ ಥರನೇ ಅವಾಗಿಂದ ಎಗ್ತಾ ಇದ್ದಾನೆ ಇಳಿತಾ ಇದ್ದಾನೆ. ಸಾರ್ ಮಾತ್ರ ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಬಟ್ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ನಿಜ ಹೇಳ್ಬೇಕಾದ್ರೆ. ಇಂಥ ಇಡಿಯಟ್ಸ್ಗಳು ಇರ್ತಾರೆ ಗೈಸ್. ಒಂದು ಇಂಡಿಕೇಟ್ರ್ ಇಲ್ಲ, ಹಂಗೆ ತಿರುಗಿಸ್ತಾ ಇದ್ದಾನೆ. ಹೋಗ್ತಾನೆ ಇದ್ದಾನೆ, ಇಂಡಿಕೇಟ್ರ್ ಹಾಕಿಲ್ಲ, ಹಂಗೆ ತಿರ್ಸ್ಬಿಟ್ಟ. ಸೊ ಹುಷಾರು ಇಂಥ ನನ್ನ ಮಕ್ಕಳ ಹತ್ರ. ಸೊ ಫಸ್ಟ್ ನಾವು ಆರೋವೆಲ್ ಮೆಡಿಟೇಷನ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ರೂಮ್ಗೆ ಹೋಗ್ಬಿಟ್ಟು ರೂಮಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇಟ್ ವಿಲ್ ಬಿ ಲೈಕ್ 2 days ಟ್ರಿಪ್. 1 day ಇನ್ ಚೆನ್ನೈ, 1 day ಇನ್ ಪಾಂಡಿಚೇರಿ. ಸೊ ಫಸ್ಟ್ ಪಾಂಡಿಚೇರಿ ನಮ್ಮ ಇದಲ್ಲಿ ಬರ್ತಾಯಿದೆ, ಆಮೇಲೆ ಚೆನ್ನೈ ಬರುತ್ತೆ. ನಾವು ಹೆಂಗೆ ಶಿವರನ್ನೆಲ್ಲ ಹಿಡ್ಕೊಂಡು ಹೆಂಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ ನಿಮ್ಗೆ ನೋಡಿರ್ಬೋದು. ಸೊ ಫಾರ್ ಸೊ ಗುಡ್. ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು. ಮತ್ತು ನಿಮಗೆ ಪಾಂಡಿಚೇರಿ ರೀಚ್ ಆದಮೇಲೆ ನಿಮ್ಮನ್ನ ಸಿಗ್ತೀನಿ ಗೈಸ್, ಬನ್ನಿ. ಸೊ ಗೈಸ್ ಈಗ ಆರೋವಿಲ್ಗೆ ಬಂದುಬಿಟ್ಟಿದ್ದೀವಿ. ಆರೋವಿಲಲ್ಲಿ ಬಂದುಬಿಟ್ಟು ವಿಸ್ಟಾ ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ಸೊ ಮಿಸ್ಟರ್ ಶಿರೋನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಆರೋವಿಲ್ ತೋರ್ಸೋಕ್ಕೆ. ಬನ್ನಿ ಹೋಗೋಣ ಈಗ. ಸೊ ಇದಕ್ಕೆ ಇಲ್ಲಿ ನೋಡಿಬಿಟ್ಟು ನಾವು ಇಲ್ಲಿಂದ ಹಂಗೆ ನಾವು ಗೆಸ್ಟ್ ಹೌಸ್ಗೆ ಹೋಗೋಣ. ಅಲ್ಲಿ ರೂಮ್ ಬುಕ್ ಮಾಡಿದ್ದೀನಿ. ಒಂದು 3 o'clock ಮೇಲೆ ಪಾಂಡಿಚೇರಿ ವಿಸಿಟ್ ಮಾಡೋಕ್ಕೆ ಹೋಗೋಣ. ಸೊ ಇದೇ ಅಪ್ಡೇಟು. ಸೊ ನಾವಿವಾಗ ಆರೋವಿಲ್ ಮೆಡಿಟೇಷನ್ ಸೆಂಟ್ರಿಗೆ ತನಕ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇಲ್ಲೊಂದು ಒಳ್ಳೆಯ ವಿಷಯ ಏನಂದರೆ ಪೆಟ್ಸ್ನ ಅಲೌಡ್ ಮಾಡ್ತಾಯಿದ್ದಾರೆ. ಸೊ ನಾವು ಶಿರೋನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾರ ಜಾಗದಲ್ಲಿ ನೋಡಿದ್ರಲ್ಲ, ರೈಟ್ ಸೈಡು ಲೆಫ್ಟ್ ಸೈಡಲ್ಲಿ ಒಂದು ವಾಟರ್ ಪಾಂಡ್ ಥರ ಚಿಕ್ಕದಾಗಿದೆ, ಚೆನ್ನಾಗಿದೆ ನೋಡೋಕ್ಕೆ. ಪೀಸ್ ಆಫ್ ಮೈಂಡ್ ಒಂದು ಸಿಗ್ತಾಯಿದೆ. ಪ್ಲಸ್ ಈ ಜಾಗ ಬಂದುಬಿಟ್ಟು ತುಂಬಾ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾಯಿದೆ. ಅದೇನು ಪ್ಲೇ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೋಗ್ತಾ ನಿಮ್ಗೆ ತಿಳಿಸ್ತಾ ಇರ್ತೀನಿ. ವೀಡಿಯೋ ಹೊಡೆಯ ತನಕ ದಯವಿಟ್ಟು ಇರಿ, ಯಾಕಂದರೆ ಅವಾಗಲೇ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಈ ಜಾಗ ಬಗ್ಗೆ ನಾನು ಹೇಳೋಕ್ಕಾಗುತ್ತೆ. ಸೊ ಹಂಗೆ ಬನ್ನಿ ಹೋಗೋಣ. ಆರೋವಿಲ್ ಬಂದುಬಿಟ್ಟು ಒಂದು ಇಕೋ ಸಿಸ್ಟಮ್ ಥರ ಪ್ಲೇ ಮಾಡುತ್ತೆ ಅಂತ ಗೈಸ್. ಇದು ಒಂದೊಟ್ಟು ಡ್ರೈ ಲ್ಯಾಂಡಲ್ಲಿ ಎವರ್ಗ್ರೀನಾಗಿ ಫಾರೆಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದುಬಿಟ್ಟು ನಾನು ನಿಮಗೆ ಪಾಸ್ ಮಾಡಿ ತೋರಿಸ್ತೀನಿ.
ನೋಡಿ ಹೆಂಗಿದೆ ಅಂದರೆ ಇದೆಲ್ಲ ಬಂದ್ಬಿಟ್ಟು ಮ್ಯಾನ್ ಮೇಡ್ ಈ ಜಾಗ. ಸೊ ಅದರಿಂದ ಇದು ಫಸ್ಟು ಅರ್ಧ ಬಂದ್ಬಿಟ್ಟು ತಮಿಳ್ನಾಡು ಗೌರ್ಮೆಂಟಲ್ಲಿತ್ತು, ಅರ್ಧ ಬಂದ್ಬಿಟ್ಟು ಪುದುಚೇರಿ ಗೌರ್ಮೆಂಟಲ್ಲಿತ್ತು. ಸೊ 1980s ಬಂದ್ಬಿಟ್ಟು ಇಂದಿರಾ ಗಾಂಧಿ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಅಂದರೆ ಇದನ್ನು ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕನ್ ಥರ ಮಾಡಿಕೊಂಡ್ರು. ಈ ಆರೋವಿಲ್ನ ಕನ್ಸ್ಟ್ರಕ್ಷನ್ ಶುರು ಮಾಡಿರೋ ಫೌಂಡೇಶನ್ ಸ್ಟೋನ್ ಲೇ ಮಾಡಿರೋರು ಬಂದ್ಬಿಟ್ಟು ಮರಿಯಾ ಅಲ್ಫೇರ್ ಅಂತ, ಅವರು ಫ್ರೆಂಚ್ ಇಂಡಿಯನ್. ಸೊ ಈ ಜಾಗ ಆರೋವಿಲ್ ಮಂತ್ರಾಲಯ ಬಂದ್ಬಿಟ್ಟು ಮೇಯ್ನಾಗಿ ಫೋಕಸ್ ಆಗೋದು ಬಂದ್ಬಿಟ್ಟು ಯೋಗ ಇದರಲ್ಲಿ ಗೈಸ್. ಇದನ್ನು ಫೌಂಡೇಶನ್ ಸ್ಟೋನ್ ಲೇ ಮಾಡಿರೋರು ಬಂದು ಮರಿಯಾ ಅಲ್ಫಾ. ಅವರು ಬಂದ್ಬಿಟ್ಟು 1971 ಫೌಂಡೇಶನ್ ಸ್ಟೋನ್ ಲೇ ಮಾಡಿದ್ರು. ಬಟ್ ಇದು ಕಂಪ್ಲೀಟ್ ಆಗೋಕ್ಕೆ ಆಲ್ಮೋಸ್ಟ್ 37 ಇಯರ್ಸ್ ತೊಗೊಂಡಿತ್ತು. 2008 ಇದ್ರದ್ದು ಕೆಲಸ ಬಂದ್ಬಿಟ್ಟು ಮುಕ್ತಾಯಗೊಳ್ತು. ಏನಕ್ಕೆ ಇಷ್ಟು ದೊಡ್ಡ ಲಾಂಗ್ ಡಿಸ್ಟೆನ್ಸ್ ಅಂದರೆ ವೇರಿಯಸ್ ರೀಸನ್ಸು ಇಶ್ಯೂಸ್ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ. ಪ್ಲಸ್ ಈ ಸೊ ನಾವು ಇವಾಗ ಇನ್ಫಾರ್ಮೇಷನ್ ಸೆಂಟ್ರಲ್ ಒಳಗಡೆ ಇದ್ದೀವಿ ಗೈಸ್. ಇದು ಯಾವುದಂದರೆ ಆರೋವಿಲ್ ಮೆಡಿಟೇಷನ್ ಸೆಂಟ್ರ್ ಇದೆಯಲ್ಲ, ಅದು ಹೆಂಗೆ ಶುರುವಾಯಿತು, ಹೆಂಗೆ ಇದ್ದು ಫೌಂಡೇಶನ್ ಸ್ಟೋನ್ ಯಾರು ಲೇ ಮಾಡಿದ್ರು ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಅದರೊಳಗಡೆ ನಾವಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ತಮಿಳಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಪ್ಲಸ್ ಇದನ್ನ ಡೀಟೇಲಾಗಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಇದು ಏನಕ್ಕೆ ಶುರುವಾಯಿತು, ಯಾರಿಂದ ಶುರುವಾಯಿತು, ಮತ್ತು ಎಷ್ಟು ವರ್ಷ ತಗೊಂತು ಮುಗಿಯೋಕ್ಕೆ, ಮತ್ತು ಹೆಂಗೆ ಇಂಡಿಯನ್ ಪ್ಲೇ ಮಾಡಿದ್ರು ಅವ್ರ ರೋಲ್ ಇದರೊಳಗಡೆ, ಅದೆಲ್ಲ ನಿಮಗೆ ಇದರಲ್ಲೇ. ಸೊ ಇದು ಬಂದ್ಬಿಟ್ಟು ಆರೋವಿಲ್ದು ಬಂದ್ಬಿಟ್ಟು ಡಿಸೈನ್ ಸ್ಟ್ರಕ್ಚರ್ ಇದರಲ್ಲಿದೆ ಗೈಸ್. ಇದರಲ್ಲಿ ಬಂದ್ಬಿಟ್ಟು 1971 ಶುರು ಮಾಡಿದ್ರು ಲೇ ಫೌಂಡೇಶನ್ ನಾನು ಹೇಳಿದಂಗೆ. ಪ್ಲಸ್ 1980 ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆರೋವಿಲ್ ಆ್ಯಕ್ಟನ್ನ ಪಾಸ್ ಮಾಡ್ತಾರೆ. ಮತ್ತು 2008 ಆರೋವಿಲ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಫಿನಿಷ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇದು ಹೆಂಗಿದೆ ಆರೋವಿಲು, ಏನಿರುತ್ತೆ ಅಂತ. ಇದ್ರಲ್ಲಿ ಕಂಪ್ಲೀಟ್ ಬಂದ್ಬಿಟ್ಟು ಮೆಡಿಟೇಷನ್ ಸೆಂಟರ್, ಯೋಗ ಮತ್ತು ವೇರಿಯಸ್ ಆ್ಯಕ್ಟಿವಿಟಿ. ಪ್ಲಸ್ ಈ ಆರೋವಿಲ್ ಫೌಂಡೇಶನ್ ಸ್ಟೋನ್ ಲೇನ್ ಮಾಡೋಕ್ಕೆ ಟೈಮಲ್ಲಿ ಬಂದ್ಬಿಟ್ಟು 23 ಇಂಡಿಯನ್ ಸ್ಟೇಟ್ ಪ್ಲಸ್ 124 ಕಂಟ್ರೀಸ್ ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿದರು ಆ ಟೈಮಲ್ಲಿ. ಇದನ್ನು ಆರೋವಿಲ್ಗೆ ಇನ್ನೊಂದು ನೇಮ್ ಹೆಸರು ಏನು ಕರೀತಾರೆ ಅಂದರೆ ಹ್ಯೂಮನ್ ಯುನೈಟಿ ಅಂತ ಹೆಸರಲ್ಲೂ ಕರೀತಾ ಇದ್ದಾರೆ ಇದನ್ನು. ಆ ಇನ್ಫಾರ್ಮೇಷನ್ ಸೆಂಟರಿಂದ ಆಚೆ ಬಂದಿದ ತಕ್ಷಣ ನಮಗೆ ಈ ಲೆಫ್ಟ್ ಸೈಡಲ್ಲೂ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಊಟದ ಫುಡ್ ಕೋರ್ಟ್ ಇದೆ ಗೈಸ್. ಇಲ್ಲದೆ ನಿಮಗೇನೋ ಊಟ ಮಾಡಬೇಕಂದ್ರೆ ಮಾಡ್ಬೋದು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ನಾವಿವಾಗ ಬಂದ್ಬಿಟ್ಟು ಮಂತ್ರಾಲಯ ತನಕ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ನಿಮಗೇನೋ ನಡೆಯೋಕ್ಕಾಗಲ್ಲ, ಕಾಲು ನೋವಿದೆ, ಎಲ್ಡರಿ ಅವರು ಇದ್ದಾರೆ ಅಂದರೆ ಇಲ್ಲಿಂದ ಬಸ್ ಬಂದ್ಬಿಟ್ಟು ಮೆಡಿಟೇಷನ್ ಸೆಂಟರ್ ತನಕ ಹೋಗುತ್ತೆ. ಸೊ ನೀವು ಬಸ್ ಚೂಸ್ ಮಾಡ್ಬೋದು. ಪ್ಲಸ್ ನಿಮಗೇನೋ ಎಕ್ಸ್ಪ್ಲೋರ್ ಮಾಡಬೇಕು ಜಾಗ ಅಂತೆಲ್ಲ ನಡ್ಕೊಂಡು ಹೋದರೆ ನಾನು ಬೆಸ್ಟ್ ಅಂತ ಹೇಳ್ತೀನಿ. ನಾವು ಮಾಡಿರೋ ಒಂದು ತಪ್ಪಿಂದ ಏನಾಗುತ್ತೆ ಅಂದ್ಬಿಟ್ಟು ನಿಮಗೆ ಸೊ ಲೈಮ್ಸ್ ಒಳಗೋಸ್ಕರ ಇಲ್ಲಿ ಲೈಮ್ಸ್ ಒಳಗೆ ಕುಡಿದ್ಬಿಟ್ಟು ಹೋಗೋಣ ಅಂತಿದ್ದೀವಿ. ಮಿಸ್ಟರ್ ಶಿರು ಇಲ್ಲೇ ಇದ್ದಾರೆ, ಮಮ್ಮಿ ಪಾಪ ಅಲ್ಲಿದ್ದಾರೆ, ವೈಫು ಅಲ್ಲಿದ್ದಾರೆ. ಸರ್ ಬಂದು ಫ್ಲಾಟ್ ಆಗಿಬಿಟ್ಟಿದ್ದಾನೆ. ಸೊ ಆರೋವಿಲ್ ವ್ಯೂ ಪಾಯಿಂಟ್ಗೆ ಹಿಂಗೇನೆ ಹೋಗ್ಬೇಕಾಗಿದೆ. ತುಂಬ ಬಿಸಿಲಿದೆ ಗೈಸ್ ನಿಜವಾಗ್ಲೂ, ಬಟ್ ಪ್ಲೆಸೆಂಟಾಗಿದೆ, ಅಷ್ಟೇನು ಸಿಕ್ಕ ಅನ್ಸ ಆ ಥರ ಒಂದು ಚೂಡಾಗಿಲ್ಲ. ಸೊ ನಾವಿವಾಗ ಬಂದು ರೀಚ್ ಆಗಿರೋ ಜಾಗ ಬಂದ್ಬಿಟ್ಟು ಆರ್ಟ್ ಗ್ಯಾಲ್ರಿ ಗೈಸ್. ಇಲ್ಲಿ ಬಂದು ನೋಡ್ತಾ ಇರ್ಬೋದು, ನಿಮ್ಗೆ ತುಂಬ ಜನ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಆರ್ಟ್ ಪೇಂಟಿಂಗ್ಸ್ ಮಾಡ್ತಾಯಿದ್ರು. ಸೊ ಅವ್ರದ್ದು ಎಕ್ಸಿಬಿಷನ್ ಎಲ್ಲ ಇಲ್ಲೇ ಮಾಡ್ತಾರಂತೆ. ಸೊ ನಿಮಗೇನೋ ಇದರೊಳಗಡೆ ವಿಸಿಟ್ ಮಾಡಬೇಕಂದ್ರೆ ಮಾಡ್ಬೋದು. ನಾವು ಅದನ್ನು ವಿಸಿಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಏನಕ್ಕೆ ಅಂದರೆ ಆಲ್ರೆಡಿ ಲೇಟ್ ಆಗಿತ್ತು. ಇಟ್ ವಾಸ್ 3 o'clock ಆಗಿತ್ತು. ನಮಗೆ ರೂಮ್ ಬಂದ್ಬಿಟ್ಟು 1:30ಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಬಟ್ ಡ್ಯೂ ಟು ದಿಸ್ ಇಶ್ಯೂಸ್ ನಾವು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಯಿತು. ಏನಕ್ಕೆ ಹೇಳ್ದಂತೆ ನಿಮ್ಗೆ ಕೇಳಿರ್ಬೋದು, ನೀವು ಬಸ್ ತೊಗೊಂಡಿದ್ರೆ ಒಳ್ಳೆಯದಾಗಿರುತ್ತಂತೆ. ಹೋಗ್ಬಿಟ್ಟು ಡೈರೆಕ್ಟಾಗಿ ಬಂದುಬಿಡ್ಬೋಗಿತ್ತು ಗೈಸ್. ನಾವು ನಡ್ಕೊಂಡು ಹೋಗಿದ್ದರಿಂದ ಏನಾಗಿದೆ ಅಂದರೆ ಇದೆಲ್ಲ ಸುತ್ಕೊಂಡು ಹೋಗೋಕ್ಕೆ ಒಂದು 3 ಕಿಲೋಮೀಟ್ರ್ ತಗೊಂಡು ಅಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗೋಯಿತು. ಸೊ ಅದಕ್ಕೆ ನಾನು ಹೇಳ್ತೀನಿ, ಬಸ್ಸಲ್ಲಿ ಹೋದ್ಬಿಟ್ಟು ಡೈರೆಕ್ಟಾಗಿ ಆ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದುಬಿಡ್ಬೋದು.
ಸೊ ಆರೋವಿಲ್ ಹತ್ರ ಬಂದುಬಿಟ್ವಿ ಈಗ ವ್ಯೂ ಪಾಯಿಂಟ್. ಒಳಗಡೆ ಅಲೌಡ್ ಇಲ್ಲ ಅಂದರೆ ಅದಕ್ಕೆ ನೀವೇನೋ ಟೋಕನ್ ಇಸ್ಕೊಬೇಕಂದ್ರೆ ಆಮೇಲೆ ನಿಮಗೆ ಅಲೌಡ್ ಅಂತ ಹೇಳಿದರು. ಬರೀ ಪಾಸು ವ್ಯೂ ಪಾಯಿಂಟ್ ತನಕ ತೊಗೊಂಡಿದ್ದೀವಿ. ಸೊ ಬನ್ನಿ ಅಲ್ಲೋಗಿ ನೋಡೋಣ ಹೆಂಗಿದೆ ಅಂತ. ಪ್ಲಸ್ ನಿಮಗೇನೋ ಡಾಗ್ ಇಲ್ಲಯಾ ಹಿಂಗವ್ರಿಗೆ ಅಟ್ಲೀಸ್ಟ್ ಹಂಗೆ ನೋಡಿ ನಿಕ್ಕ ಹೊಡ. ಸೊ ಶೀರು ಅಲೌಡ್ ಇಲ್ಲ. ಸೊ ನಾನು ಮಮ್ಮಿ ಪಪ್ಪ ಬಂದುಬಿಟ್ಟು ಹೋಗ್ಬಿಟ್ಟು ಬರ್ತಾರೆ, ಆಮೇಲೆ ನಾವು ಹೋಗ್ತೀವಿ. ಸೊ ಅದಕ್ಕೆ ವೇಟಿಂಗ್. ಮಿಸ್ಟರ್ ಶೀರು ಈಗ ರೆಸ್ಟ್ ತೊಗೊಂಡು ನಾವಿಲ್ಲಿ ವೆಯ್ಟ್ ಮಾಡೋಣ. ಇದೇ ಎಂಟ್ರೆನ್ಸು. ಬಸ್ಸು ಫ್ರೀ ಬಸ್ ಇದೆ, ಬಸ್ಸಲ್ಲೂ ಹೋಗೋಣ. ಸೊ ಪಾಂಡಿಚೇರಿ ರೀಚ್ ಆಗಿಬಿಟ್ವಿ. ಇದೇ ನಮ್ಮ ರೂಮು ಕಾಣಿಸ್ತಾ ಇದೆಯಲ್ಲ, ಗೆಸ್ಟ್ ರೂಮು ತೊಗೊಂಡಿದ್ದೀವಿ ಇಲ್ಲಿ. ಡೀಸೆಂಟ್ ಪ್ಲೇಸ್ ಗೈಸ್, ಕಾಮ್ ಪ್ಲೇಸು, ಚೆನ್ನಾಗಿದೆ. ವರ್ತ್ ಫಾರ್ ದಿ ಮನಿ ಅಂತ ಹೇಳ್ಬೋದು. ಸೊ ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಪ್ಯಾರಡೈಸ್ ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಇಲ್ಲಿಂದ ಬಂದು ವೆರಿ 4 ಕಿಲೋಮೀಟರ್ಸು, 10 ಮಿನಿಟ್ಸ್ ಆಫ್ ಜರ್ನಿ. ಮತ್ತು ನಾಳೆ ಬೆಳಿಗ್ಗೆ ಇಲ್ಲೊಂದು ಬೀಚ್ ಇದೆ, ಜಸ್ಟ್ 500 ಮೀಟರ್ಸಲ್ಲೇ. ರೈಟ್ ತೊಗೊಂಡಿದ್ದ ತಕ್ಷಣ ಬೀಚ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾಳೆ ಈ ಬೀಚ್ನ ಕವರ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಇಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಬಿಟ್ಟು ಡಿಸೈಡ್ ಮಾಡಿದ್ವಿ. ಇಲ್ಲಿ ಮಾತ್ರ ಅಲ್ಲ, ಹಂಗೆ ಜೊತೆಲೆ ಫ್ರೆಂಡ್ ಸ್ಟ್ರೀಟು, ಆಮೇಲೆ 3-4 ಜಾಗ ನನಗೆ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡ್ದಲ್ಲ ಶೀರೋ ಹೆಂಗೆ ನಿಲ್ಕೊಂಡಿದ್ದಾರೆ ಅಂತ ಹೇಳಿದ ಮಾತು ಕೇಳ್ತಾರೆ. ಮತ್ತೆ ಶುರು ಮಾಡ್ಕೊಂಡ ಅವನ ಮತ್ತೆ ಬೋರ್ಡಿಂಗಲ್ಲಿ ಬಿಟ್ರೇ ಸರಿಯಾಗುತ್ತೆ. ಅವಾಗಲೇ ನಮ್ಗೆ Fast forward, never turn back again. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you.